ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆ ಇಷ್ಟವಾದಲ್ಲಿ ನಾನು ನಿಮಗೆ ಇಷ್ಟವಾದ ಪ್ರೊಫೈಲ್ಗಳನ್ನ ಹುಡುಕಿಕೊಳ್ಳಲಾಗುತ್ತದೆ. ಸೊ ಹಾಗಾಗಿ ಇವತ್ತೊಂದು ಪ್ರೊಫೈಲ್ ನಮಗೆ ಬಂದಿದೆ, ನೋಡ್ತಿರ್ಬೋದು ಮೇಲ್ಗಡೆ. ಅವ್ರದ್ದು ಪೂರ್ತಿ ಬಯೋಡೇಟಾ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ ಮೇಡಮ್ ಅವರು. ಸೊ ಇವರ ಹೆಸರು ಬಂದು ಐಶ್ವರ್ಯ, ವಯಸ್ಸು 33, ಕೆಲಸ ಹೌಸ್ ವೈಫ್. ಇವರು ಮನೆ ಕೆಲಸ ಮಾಡಿಕೊಂಡೇ ಮನೇಲೇ ಇರ್ತಾರಂತೆ. ಊರು ತೀರ್ಥಹಳ್ಳಿ ಪಕ್ಕ, ಒಂದು ಚಿಕ್ಕ ಊರು, ತೀರ್ಥಹಳ್ಳಿ ಡಿಸ್ಟಿಕ್, ಅದರ ಅಕ್ಕಪಕ್ಕ ಒಂದು ಊರು ಅಂತ ಮೇಡಮ್ ಅವರು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಇವರ ಬಯಕೆ ಗಂಡ ಡ್ರೈವರ್. ದಿನ ಬೆಳಗ್ಗೆ ಸಂಜೆ ನಾನು ಒಬ್ಬಳೇ ಮನೇಲಿರುತ್ತೇನೆ. ನನಗೆ ಪ್ರೀತಿ ಕೊಡುವ ಒಬ್ಬ ಗೆಳೆಯ ಬೇಕು ಅಂತ ಮೇಡಮ್ ಅವರು ನಮಗೆ ಹೇಳಿದ್ದಾರೆ. ಆಸ್ತಿ ಚಿಕ್ಕದೊಂದು ಮನೆ ಇದೆ, ಹಿಂದೆ ಒಂದು ತೋಟ ಇದೆ ಅಂತ ಅವರು ನಮಗೆ ಹೇಳಿದ್ದಾರೆ. ಅವರಿಗೊಂದು ಚಿಕ್ಕ ಮನೆ, ಸೊ ಹಾಗಾಗಿ ಅವ್ರ ಹತ್ರ ಒಂದು ಚಿಕ್ಕ ತೋಟ ಇದೆ ಅಂತೆ. ವೆಲ್ ಸೆಟಲ್ ಫ್ಯಾಮಿಲಿ ಅಂತ ಹೇಳ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಫ್ರೆಂಡ್ಸ್. ಮೇಡಮ್ ಬಗ್ಗೆ ನಾವು ಮುಂದೆ ನೋಡೋದಾದರೆ, ಹುಡುಗನ ಗುಣಲಕ್ಷಣಗಳು ಯಾವ್ಯಾವ ರೀತಿ ಇರಬೇಕು ಅಂತ ಮೇಡಮ್ ಅವರು ಹೇಳಿದ್ದಾರೆ. ನೋಡೋದಾದರೆ, ಪ್ರತಿದಿನ ಮಧ್ಯಾಹ್ನ ಮನೆಗೆ ಬಂದು ಹೋಗಬೇಕಂತೆ. ಅವರಿಗೆ ಮೇಡಮ್ ಅವರು ಹೇಳಿರೋದು ಪ್ರತಿದಿನ ಮನೆಗೆ ಬಂದು ಹೋಗಬೇಕು, ಅವರಿಗೆ ಟೈಮ್ ಕೊಡಬೇಕು ಅಂತ ಹೇಳಿದ್ದಾರೆ. ಎರಡನೇದು, ಹುಡುಗ ಉದ್ದ ಮತ್ತು ದಪ್ಪ ಇರಬೇಕು ಅಂತ ಹೇಳಿದ್ದಾರೆ ನಮಗೆ. ಮೂರನೇದು, ಹುಡುಗನ ಜೊತೆ ದುಡ್ಡು ಇರಬೇಕು. ನಾಲ್ಕನೇದು, ಹುಡುಗನ ಜೊತೆ ಒಂದು ಕೆಲಸ ಇರಬೇಕು. ಐದನೇದು, ಹುಡುಗನ ಜೊತೆ ಒಂದು ಕಾರು ಇರಬೇಕು. ಆರನೇದು, ಹುಡುಗನ ಜೊತೆ ಒಂದು ಸ್ವಂತ ಮನೆ ಇರಬೇಕು ಅಂತ ಅವರು ನಮಗೆ ಡೈರೆಕ್ಟಾಗಿ ಹೇಳಿದ್ದಾರೆ. ಯಾಕಂದರೆ ಅವರು ಪೂರ್ತಿ ಹುಡುಗನ ಗುಣಲಕ್ಷಣಗಳು ಯಾವ್ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ನನ್ನ ಆಸೆ ಕನಸುಗಳು, ನೆಕ್ಸ್ಟು ಮೇಡಮ್ ಅವರ ಆಸೆ ಕನಸುಗಳು ಯಾವ್ಯಾವ ರೀತಿ ಇದ್ದಾವೆ ಅಂದರೆ, ನನಗೆ ಸುಖ ಮತ್ತು ನೆಮ್ಮದಿ ಇಲ್ಲ, ನನಗೆ ಸುಖ ಬೇಕು ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಎರಡನೇದು, ನನಗೆ ಮಗು ಇಲ್ಲ, ನನಗೆ ಒಂದು ಮಗು ಬೇಕು ಅಂತ ಅವರು ಬಯಕೆಯನ್ನು ತೋರ್ಕೊಂಡಿದ್ದಾರೆ. ಮೂರನೇದು, ನನಗೆ ನನ್ನ ಗಂಡ ಇಷ್ಟ ಇಲ್ಲ, ನಾನು ನಿಮ್ಮ ಬಗ್ಗೆ ಬರಲು ರೆಡಿ ಇದ್ದೇನೆ. ಅವರಿಗೆ ಅವ್ರ ಗಂಡ ಇಷ್ಟ ಇಲ್ಲ ಅಂತೆ, ಸೊ ಅವರು ನಿಮ್ಮ ಜೊತೆ ಬರಲು ರೆಡಿ ಇದ್ದಾರಂತೆ. ನನಗೆ ಒಂದು ಹೊಸ ಜೀವನ ಬೇಕು, ಅವರಿಗೆಲ್ಲ ಬಿಟ್ಟು ಅವರಿಗೊಂದು ಹೊಸ ಜೀವನ ಬೇಕಂತೆ ಫ್ರೆಂಡ್ಸ್. ಐದನೇದು ನೋಡೋದಾದರೆ, ನನ್ನನ್ನು ಕರ್ಕೊಂಡು ಹೋಗಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಬೇಕು. ಆರನೇದು, ನನಗೆ ಒಂದು ಚಿನ್ನದ ಸರ ಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ನನಗೆ ಆದ ನೋವುಗಳು, ಮೇಡಮ್ಗಾದ ನೋವುಗಳು. ನನಗೆ 22 ವಯಸ್ಸಿಗೆ ಮದುವೆ ಮಾಡಿದ್ದಾರೆ. ಮದುವೆ ಇಷ್ಟ ಇಲ್ಲ ಇದ್ದರು, ಮನೆಯ ಫೋರ್ಸಿಗೆ ಅವ್ರು ಮದುವೆ ಮಾಡ್ಕೊಟ್ಟಿದ್ದಾರೆ ಅಂತೆ ಫ್ರೆಂಡ್ಸ್. ಮದುವೆ ಮಾಡಿಕೊಟ್ಟರು ನನ್ನ ಗಂಡ ನನಗೆ ಹಿಂಸೆ ಕೊಡಲು ಶುರು ಮಾಡಿದ. ಮನೆಯಲ್ಲಿ ನಾನು ಒಬ್ಬಳೇ ಇರುತ್ತೇನೆ. ನನಗೆ ಒಂದು ಮಗು ಬೇಕು, ಮಗು ಕೂಡ ಇಲ್ಲ ಅಂತ ಅವರಿಗೆ ಒಂದು ಮಗು ಬೇಕು ಅಂತ ಹೇಳಿದ್ದಾರೆ. ಎರಡನೇದು, ನನಗೆ ನನ್ನ ಗಂಡ ಇಷ್ಟವಿಲ್ಲ, ನನ್ನನ್ನು ಸುಖವಾಗಿ ನೋಡಿಕೊಳ್ಳುವವರು ಬೇಕು, ನನಗೆ ಬೇಕಾಗಿದ್ದಾರೆ. ಯಾರಿಗಾರು ಇಷ್ಟವಾದ ನನ್ನನ್ನು ಥ್ಯಾಂಕ್ ಯು. ಮೇಡಮ್ ಅವ್ರದ್ದು ಅಷ್ಟು ಬಯೋಡೇಟಾನು ಹೇಳಿದ್ದಾರೆ ಫ್ರೆಂಡ್ಸ್. ಯಾರಿಗಾದರೂ ಈ ನೊಂದ ಜೀವವನ್ನು ಮದುವೆಯಾಗಲು ಇಷ್ಟವಿದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಅವರಿಗೆ ತಲುಪಿಸುವ ಕೆಲಸ ಮಾಡುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಭಾಳ ಸಂಗತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ, ನಿಮಗೆ ನಾನು ಸರಿಹೊಂದುವ ಹುಡುಗಿಯನ್ನು ತೋರಿಸುತ್ತೇನೆ ಫ್ರೆಂಡ್ಸ್. ಇಷ್ಟು ಪ್ರೊಫೈಲ್ಗಳನ್ನು ನಾನು ನಿಮಗೆ ಡೈರೆಕ್ಟಾಗಿ ಶೇರ್ ಮಾಡ್ತೇನೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೆ ಕಮೆಂಟ್ ಮಾಡಿದ ತಕ್ಷಣ ನಾನು ನಿಮಗೆ ಇಷ್ಟವಾದ ಪ್ರೊಫೈಲ್ ತೋರಿಸ್ತೇನೆ.